ಹಲೋ ನಮಸ್ಕಾರ. ನಾನು ನಂದಿನಿ ಬಾಬು ಅಂತ. ನಾನು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಗೊಂಡೆದಳ್ಳಿ ಗ್ರಾಮ ನಮ್ಮದು. ನನ್ನ ತಂಗಿ ಮನೆಗೆ ಬಂದಿದ್ದೆ ಮೈಸೂರಿಗೆ ವಿಸಿಟ್ ಮಾಡೋದಕ್ಕೆ, ವೆಕೇಶನ್ ಅಂತ. ವಿಷ್ಣುವರ್ಧನ್ ಸ್ಮಾರಕನ ನೋಡೋಕ್ಕೆ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ, ನೋಡೋಕ್ಕಾಗಿರಲಿಲ್ಲ. ಈ ಟೈಮು ನನಗೆ ಸರ್ಟನ್ ಟೈಮ್ ಅಂತ ಬಂದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕ ತುಂಬ ಚೆನ್ನಾಗಿದೆ. ಮೇಂಟೆನೆನ್ಸು ಕಡಿಮೆ ಇತ್ತು ಲಾಸ್ಟ್ ಟೈಮು ನನ್ನ ಫ್ರೆಂಡ್ ಹೋದಾಗ ತೋರಿಸಿದಾಗ. ಇವಾಗ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಈ ಸ್ಮಾರಕ ನೋಡಿ, ವಿಷ್ಣುವರ್ಧನ್ ಸ್ಮಾರಕನ. ಒಳಗಡೆ ಔಟ್ಸ್ಕರ್ಟಲ್ಲಿ ಅದು ಅವ್ರದ್ದು ಫೋಟೋಸು, ಅವ್ರದ್ದು ಫಿಲಮಿಂದಿದು ಎಲ್ಲ ಹಾಕಿದ್ದಾರೆ. ಒಂದೊಂದು ಫಿಲಮಲ್ಲೂ ಒಂದೊಂದು ಮಾರಲ್ ಹೇಳಿದ್ದಾರೆ. ಅದನ್ನು ತಿಳ್ಕೊಳ್ಳೋ ಅಂಥದ್ದು ಎಲ್ಲರೂ ಜನಗಳು. ನನ್ನ ಹೆಸರು ಮಂಜುನಾಥ್ ಅಂತ, ಮೈಸೂರು ರಾಮಕೃಷ್ಣ ನಗರದಿಂದ ಬಂದಿದ್ದೀನಿ. ನಾವು ವಿಷ್ಣುವರ್ಧನ್ ಪಿಕ್ಚರ್ಗಳನ್ನ ನಾಗರಾವಿನಿಂದ ಇಲ್ಲಿವರೆಗೂ ಅವರು ಎಷ್ಟು ಪಿಕ್ಚರ್ಗಳನ್ನು ಮಾಡಿದರೋ ಅಷ್ಟು ಪಿಕ್ಚರ್ಗಳನ್ನು ನೋಡಿದ್ದೀವಿ. ತುಂಬ ಒಳ್ಳೆಯ ಕಲಾವಿದ. ಹಾಗೆ ನಾವು ಅವರನ್ನು ನೋಡ್ಕೊಂಡು ಬೆಳೆದಿರೋರು. ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದ್ದಾರೆ. ಈ ಸ್ಮಾರಕ ತುಂಬ ಚೆನ್ನಾಗಿ ಕಟ್ಟಿದ್ದೀರ, ಮತ್ತು ಮೇಂಟೆನೆನ್ಸು ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಈ ಗಿಡಗಳು ಇದು ಎಲ್ಲ ಹಾಕಿ ಒಂದು ಒಳ್ಳೆಯ ವಾತಾವರಣ, ಅದು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಒಳ್ಳೆಯ ಜಾಗದಲ್ಲಿದೆ. ಇನ್ನೊಂದು ಸ್ವಲ್ಪ ಆಕರ್ಷಣೀಯವಾಗಿ ಪಾರ್ಕು ಇದು ಎಲ್ಲ ಮಾಡಬೇಕು. ಇದಕ್ಕೆ ಪಾರ್ಕು, ಕಾರಂಜಿ, ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಷನ್ ಆಗುವ ಹಾಗೆ ಇದೆಲ್ಲ ಮಾಡಿದ್ರೆ ತುಂಬ ತುಂಬ ಚೆನ್ನಾಗಿದೆ ಜಾಗ. ನಮ್ಮ ಹೆಸರು ಶ್ರೀಧರ್ ಅಂತ. ನಾವು ರಾಮಕೃಷ್ಣ ಇದು ಶ್ರೀರಾಮ್ಪುರದಿಂದ ಬಂದಿದ್ದೀವಿ. ಇಲ್ಲಿ ವೀಕ್ಷಣೆ ಸ್ಥಳ ಎಲ್ಲ ಮಾಡಿದ್ರೆ ಭಾಳ ಸಂತೋಷ ಆಯ್ತು ನಮಗೂ. ವಿಷ್ಣುವರ್ಧನ್ ಕಟ್ಟ ಅಭಿಮಾನಿ ನಾವು. ಅವರ ಸಾಹಸಗಳನ್ನೆಲ್ಲ ನೋಡ್ಕೊಂಡು ನಾವು ಮುಂದಕ್ಕೆ ಭಾಳ ಖುಷಿಯಿಂದ ಇದ್ದೀವಿ. ಇನ್ನೂ ಅವರ ನಮ್ಮ ಇದರಲ್ಲಿ ಅವರು ಇನ್ನೂ ಇಲ್ಲೇ ಇದ್ದಾರೆ ಅನಿಸುತ್ತೆ. ನಮ್ಮ ಇದನ್ನು ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ. ಇಲ್ಲಿ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ, ಒಂಥರ ಭವ್ಯವಾದ ವಾತಾವರಣ ಇದೆ. ಇನ್ನು ಗಿಡ ಇದೆಲ್ಲ ಬೇಕು, ಇಲ್ಲೆಲ್ಲ ಶೋ ಗಿಡಗಳೆಲ್ಲ ಇಡಬೇಕು. ವಿಷ್ಣುಗೆ ಪ್ರಿಯವಾದಂಥ ವಸ್ತುಗಳೆಲ್ಲ ಇಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ವಿಷ್ಣುಗೆ ಯಾವ್ಯಾವ ವಸ್ತು ಇಷ್ಟ ಆಗಿರುತ್ತೋ ಅಂಥ ಪ್ರಿಯವಾದ ವಸ್ತುಗಳೆಲ್ಲ ಇಟ್ಟಾಗ ಜನಗಳಿಗೆ ಇನ್ನೂ ಅಟ್ರಾಕ್ಷನ್ ಆಗುತ್ತೆ. ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ. ಇನ್ನು ಮುಂದೆ ಏನೇನು ಮಾಡಬೇಕು ಅಂತ ಎಲ್ಲ ಇಲ್ಲಿ ಇದೆಲ್ಲ ಇರುತ್ತಲ್ಲ, ಅದನ್ನು ನೋಡ್ತಾ ಇದ್ದರೆ ಭಾಳ ಖುಷಿ ಆಗುತ್ತೆ ನಮಗೆ. ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ, ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ.